ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯೋನೋ ಎಸ್ ಬಿ ಐ ಆಪ್ ಅಲ್ಲಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗೋದು, ಹಾಗೆ ಮೊಬೈಲ್ ಬ್ಯಾಂಕಿಂಗ್ ಅನ್ನ ಯಾವ ರೀತಿಯಾಗಿ ಆಕ್ಟಿವೇಶನ್ ಮಾಡೋದು, ಇದರ ಜೊತೆಗೆ ಯು ಪಿ ಐ ರಿಜಿಸ್ಟ್ರೇಷನ್ ಯಾವ ತರ ಮಾಡೋದಂತ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಯೋನೋ ಎಸ್ ಬಿ ಐ ಬ್ಯಾಂಕಿಂಗ್ ಅಂಡ್ ಲೈಫ್ ಸ್ಟೈಲ್ ಅಂತ ಆ್ಯಪ್ ಇದೆ ನೋಡಿ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ನೀವು ಇದನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇಲ್ಲಿ ಪರ್ಮಿಷನ್ ಎಲ್ಲ ಕೇಳ್ತಾ ಇದೆ, ಅಲೋ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬರುತ್ತೆ. ನೀವು ಕನ್ನಡದಲ್ಲೂ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಇಂಗ್ಲಿಷಲ್ಲೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂತರ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ರಿಜಿಸ್ಟರ್ ಆಗೋ ಆಪ್ಷನ್ ಬರುತ್ತೆ. ಅಲ್ಲಿ ಮೇಲ್ಗಡೆ ರಿಜಿಸ್ಟರ್ ಇದೆ ಆಪ್ಷನ್ ಇದೆ ನೋಡಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲೋ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರೋ ಸಿಮ್ ಹಾಕಿರ್ಬೇಕು, ಇಲ್ದಿದ್ರೆ ಆಗಲ್ಲ. ಸಿಮ್ 1 ಇದೆಯಾ 2 ಇದೆಯಾ ಅಂತ ತೋರಿಸ್ತಾ ಇದೆ, ನೀವು ಅದರಲ್ಲಿ ಸೆಲೆಕ್ಟ್ ಮಾಡಿ. ನಂತರ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲೋಡ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ನೀವು ವೇಟ್ ಮಾಡಬೇಕಾಗತ್ತೆ. ನಂತರ ನಿಮ್ಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು, ಅಲ್ಲಿ ಡೆಬಿಟ್ ಕಾರ್ಡ್ ಹಾಗೆ ಬ್ರಾಂಚ್ ಆಕ್ಟಿವೇಶನ್ ಅಂತ ಇದೆ. ನೀವು ಫಸ್ಟ್ ಆಪ್ಷನ್ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ನೀವಲ್ಲಿ ನೋಡ್ತಿರ್ಬೋದು ಎಂಟರ್ ಲಾಸ್ಟ್ 6 ಡಿಜಿಟ್ ಆಫ್ ಯುವರ್ ಕಾರ್ಡ್ ಅಂತ ಇದೆ, ಅಂತಂದ್ರೆ ಕೊನೆಯ 6 ಸಂಖ್ಯೆಯನ್ನ ಹಾಕ್ಬೇಕು. ನಂತರ ನಿಮ್ಮ ATM ಪಿನ್ ಹಾಕ್ಬೇಕು. ನೀವು ATM ನಲ್ಲಿ ವಿಡ್ರಾ ಮಾಡುವಾಗ ಯಾವ ಪಿನ್ ಇರುತ್ತೆ ನೋಡಿ, ಅದನ್ನ ನೀವು ಇಲ್ಲಿ ಹಾಕ್ಬೇಕು. ಹಾಗೆ ನಿಮ್ಮ ATM ನ ಕೊನೆಯ 6 ಸಂಖ್ಯೆ ಹಾಕ್ಬೇಕು. ನಂತರ ನೀವು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ಬರುತ್ತೆ, ಎಲ್ಲ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ. ನಂತರ ಅಲ್ಲಿ ಕೆಳಗಡೆ ಏರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ MPIN ಸೆಟ್ ಮಾಡ್ಲಿಕ್ಕೆ ಬರುತ್ತೆ. 6 ಡಿಜಿಟ್ MPIN ನೀವು ಹಾಕೊಳ್ಬೇಕಾಗುತ್ತೆ. ಇದು ಪಾಸ್ವರ್ಡ್ ತರ ವರ್ಕ್ ಆಗುತ್ತೆ. ನೀವು ಪ್ರತಿ ಸಲ ಯೋನೋ ಎಸ್ ಬಿ ಐ ಆಪ್ ಓಪನ್ ಮಾಡುವಾಗಲೂ ಈ ಒಂದು MPIN ನ ಎಂಟ್ರಿ ಮಾಡಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು. ನೀವು 6 ಡಿಜಿಟ್ MPIN ನ ಹಾಕಿ ನಂತರ ಕೆಳಗಡೆ ರೀ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಕೆಳಗಡೆ ರೀ ಎಂಟ್ರಿ ಮಾಡಿ ನೀವು ನೆನ್ಪಿಟ್ಕೊಂಡು ನಂತರ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಸೆಟ್ ಸೆಕ್ಯೂರಿಟಿ ಕ್ವಶನ್ಸ್ ಅಂತ ಬರುತ್ತೆ, ಇವೆಲ್ಲ ನೀವು ಸ್ಕಿಪ್ ಮಾಡಿ, ಬೇಕಿದ್ರೆ ಹಾಕೊಳ್ಬಹುದು, ತೊಂದರೆ ಇಲ್ಲ. ನಂತರ ನೋಡ್ಬೋದು ನಿಮ್ಮ ಒಂದು ಅಕೌಂಟ್ ಓಪನ್ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ನಿಮ್ಗೆ ಇಲ್ಲಿ ಎನೇಬಲ್ ಫಿಂಗರ್ ಪ್ರಿಂಟ್ ಅಂತ ಇದೆ, ನೀವು ಫಿಂಗರ್ ಪ್ರಿಂಟ್ ಕೂಡ ನೀವು ಎನೇಬಲ್ ಮಾಡ್ಕೊಳ್ಬಹುದು MPIN ನ ಜೊತೆಗೆ. ನಂತರ ನಿಮ್ಗೆ ಇಲ್ಲಿ ಲಾಗಿನ್ ಮಾಡ್ಲಿಕ್ಕೆ ಬರುತ್ತೆ, ರಿಟರ್ನ್ ನೋಡ್ಬೋದು. ಅಲ್ಲಿ ನೀವು MPIN ನ ಹಾಕ್ಬಿಟ್ಟು ಲಾಗಿನ್ ಮಾಡ್ಬೋದು ಅಥವಾ ನಿಮ್ಮ ಫಿಂಗರ್ ಪ್ರಿಂಟ್ ಮುಖಾಂತರ ಲಾಗಿನ್ ಮಾಡ್ಬೋದು. ನಾನು ಫಿಂಗರ್ ಪ್ರಿಂಟ್ ಮುಖಾಂತರ ಲಾಗಿನ್ ಮಾಡ್ತಾ ಇದ್ದೇನೆ. ನೋಡ್ಬೋದು ನೀವು ಲಾಗಿನ್ ಮಾಡಿದ ತಕ್ಷಣ ಆಪ್ ಓಪನ್ ಆಗುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಇರುತ್ತೆ. ನಂತರ ನೀವು ಅಲ್ಲಿ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ನೀವು ಇನ್ನೊಂದು ಕೆಲಸ ಮಾಡೋದು ಬಾಕಿ ಇರುತ್ತೆ. ಇದರಲ್ಲಿ ನೀವು ಅಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಬಹುದು ಆಕ್ಟಿವೇಟ್ UPI ID ಅಂತ ಬರ್ತಾ ಇದೆ. UPI ಪೇಮೆಂಟ್ ಆಪ್ಷನ್ ನೀವು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಸಿಮ್ ಕೇಳುತ್ತೆ, ಸೇಮ್ ಮೊದಲನೇ ತರ ಅದೇ ತರ ನೀವು ವೆರಿಫಿಕೇಶನ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸಿಮ್ ಇಂದ ವೆರಿಫಿಕೇಶನ್ ಮೆಸೇಜ್ ಹೋಗುತ್ತೆ, ಅದಕ್ಕೆ ನಿಮ್ಮ ರೀಚಾರ್ಜ್ ಎಲ್ಲ ಆಕ್ಟಿವಿಟಿ ಇರಬೇಕು, ಹಾಗೆ ಮೆಸೇಜ್ ಕೂಡ ಆಕ್ಟಿವಿಟಿ ಇರಬೇಕು, ಇಲ್ಲದಿದ್ರೆ ಆಗಲ್ಲ. ಇದರಿಂದ ನೀವು UPI ಪೇಮೆಂಟ್ ನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಈ ಒಂದು ಆಪ್ಷನ್ ಮುಖಾಂತರ SBI ಅಲ್ಲೇ ಮಾಡ್ಕೊಳ್ಬಹುದು. ನಂತರ OTP ಬರುತ್ತೆ ಅಂತ ಹೇಳ್ಬೋದು, ಆಟೋ ವೆರಿಫಿಕೇಶನ್ ಆಗುತ್ತೆ, ನೀವು ಎಂಟ್ರಿ ಮಾಡ್ಬೇಕಂತ ಇಲ್ಲ, ಜಸ್ಟ್ ಓಪನ್ ಮಾಡ್ಕೊಳ್ಳಿ. ನಂತರ ತಾನಾಗಿಯೇ ಆಟೋ ವೆರಿಫಿಕೇಶನ್ ಆಗುತ್ತೆ. ನಂತರ ನಿಮ್ಗೆ ಇಲ್ಲಿ ಬ್ಯಾಂಕ್ ಕೇಳ್ತಾ ಇದೆ, ನಿಮ್ಮ ಸ್ಟೇಟ್ ಬ್ಯಾಂಕ್ ಅಂತಾನೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಸ್ಟೇಟ್ ಬ್ಯಾಂಕ್ ಅಕೌಂಟ್ ಆಗಿರುವುದರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಅಕೌಂಟ್ ಡೀಟೇಲ್ಸ್ ಬರುವಂತದ್ದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ ಕೆಳಗಡೆ ನಿಮ್ಮ UPI ID ಕೇಳ್ತಾ ಇದೆ, UPI ID ಆಟೋಮೆಟಿಕ್ ಇರುತ್ತೆ, ರಿಕಮೆಂಡ್ ಇರುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ನೀವು ನಿಮ್ಮ ಕಸ್ಟಮ್ UPI ID ನ ಹಾಕ್ಬೋದು. ನಂತರ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲೋಡ್ ಆಗುತ್ತೆ ನೋಡಬಹುದು. ನಂತರ ನಿಮ್ಮ UPI ID ಕೂಡ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ, ನಿಮ್ಮ UPI ಪೇಮೆಂಟ್ ಕೂಡ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಯೋನೋ SBI ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಜೊತೆಗೆ ಇದರಲ್ಲಿ ನೀವು ಫೋನ್ ಪೇ, ಗೂಗಲ್ ಪೇ ಅಂತೆ ಯೋನೋ SBI ಆಪ್ ಅಲ್ಲೂ ಕೂಡ UPI ಪೇಮೆಂಟ್ ನ ನೀವು ಮಾಡ್ಕೊಡ್ಬಹುದು. ಹಾಗೆ ನಿಮ್ಮ ಡೈಲಿ ವಹಿವಾಟಿಗೆ ಈ ಒಂದು ಆಪ್ ಮುಖಾಂತರ ನೀವು ಪೇಮೆಂಟ್ ನ ಮಾಡ್ಕೊಳ್ಬಹುದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.